ಅಲ್ಲ ನಿಜ ತಲೆ ಮೇಲೆ ಬರಕ್ಕಲ್ಲ, ತಲೆ ಮೇಲೆ ಹೊರಕಕ್ಕಲ್ಲ, ನಂಗೆ ತಲೆನೋವು ಇದೆ. ಇನ್ನು ಇದೆ ಅಕ್ಕಲ್ಲ ನಿಜ ಅಲ್ಲ, ಈಗ ಮನೆ ಮಾಡ್ತಾಳಲ್ಲ, ನನಗೆ ಕೊಡ್ತಾಳೆ. ಬೇಕಾದ್ರೆ ತಗೋಬಿಡಿ, ನಂಗೆ ತಲೆ ಬರಕ್ಕಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು MS ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮನೆದು ಗುದ್ಲಿ ಪೂಜೆ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಎಡಿಟಿಂಗ್ ಮಾಡಿದ್ದೀನಿ. ಇದು ಗಂಗೆ ತರ್ತಿರೋ ಅಂಥ ವಿಡಿಯೋ. ಇಲ್ಲಿ ತುಂಬ ಅಂದರೆ ಅಲ್ಲಿ ತುಂಬ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪಾರ್ಟ್ 1 ಪಾರ್ಟ್ 2 ಅಂತ ವಿಡಿಯೋನ ಮಾಡ್ತೀನಿ. ಪಾರ್ಟ್ 1 ಇವತ್ತು ಅಪ್ಲೋಡ್ ಮಾಡ್ತೀನಿ, ಪಾರ್ಟ್ 2 ನಾಳೆ ಅಪ್ಲೋಡ್ ಮಾಡ್ತೀನಿ. ಯಾರೂ ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಗುದ್ಲಿ ಪೂಜೆಗೆ ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲರಿಗೂ ಹೇಳಿರ್ತೀವಲ್ಲ ನೆಂಟರಿಗೆ, ಎಲ್ಲರಿಗೂ ಅಡುಗೆ ಮಾಡ್ತಾಯಿದ್ದೀನಿ, ಪಲಾವ್ ಮಾಡ್ತಾಯಿದ್ದೀನಿ. ರಾತ್ರಿ ಮಲ್ಕೊಂಡಾಗಲೇ ಎಲ್ಲ ಹಚ್ಚಿಟ್ಟು ಹತ್ತತ್ರ 1 ಗಂಟೆ ಆಗಿತ್ತು. ಬೆಳಗ್ಗೆ ಹೇಳೋಕ್ಕೆ ಕಷ್ಟ ಆಗ್ತಿತ್ತು. ಅದು 4 ಗಂಟೆಗೆ ಎದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಐನೋರು ಒಂದು 7 ಗಂಟೆ ಒಳಗಡೆ ಬರ್ತೀನಿ ಅಂತ ಹೇಳಿದರು. ಅವ್ರು 7 ಗಂಟೆ ಕರೆಕ್ಟಾಗಿ ಬಂದರು. ಬಟ್ ನಮ್ಮದೇ ಗಂಗೆ ಪೂಜೆ ಮಾಡೋದು ಲೇಟ್ ಆಯಿತು. ಯಾಕೆ ಅಂದರೆ ಅತ್ತೆ ಮತ್ತು ಮಕ್ಕಳು ಎಲ್ಲ ಊರಿಂದ ಬರೋದು ಲೇಟ್ ಆಯಿತು. ನಮ್ಮ ಮನೇಲಿ ಹಸು ಇರೋದ್ರಿಂದ ಹಾಲು ಕರೆದ್ಬಿಟ್ಟು ಬರೋ ಅಂಥದ್ರಿಂದ ಸ್ವಲ್ಪ ತಡವಾಗಿ ಬಂದರು. ಚಿಗ್ನಿ ಟಮಟ ಎಲ್ಲ ನಮ್ಮ ಅತ್ತೆಗೆ ಮಾಡ್ಕೊಬರೋಕ್ಕೆ ಹೇಳಿದ್ದೆ, ಅಲ್ಲಿಂದನೇ ತೊಗೊಬರೋದು ಸ್ವಲ್ಪ ತಡವಾದ್ರಿಂದ ಇದು ನೀರು ತರೋಕ್ಕೆ ಸ್ವಲ್ಪ ಲೇಟಾಗೋದು. ಪಲಾವೆಲ್ಲ ಮಾಡಿಟ್ಟು ನಮ್ಮ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಗಂಗೆ ಇದೆ, ನೀರನ್ನ ಅಲ್ಲೇ ತೊಗೊಂಡು ಗಂಗೆ ಪೂಜೆ ಮಾಡಿಕೊಂಡು ಅಲ್ಲಿಂದ ಹೊರಡ್ತೀವಿ. ನಮ್ಮನೆ ತುಂಬ ಚಿಕ್ಕ ಮನೆ ಕಟ್ತಾ ಇರೋದು. ಇದು ಬಂದು ಅಮ್ಮಂಗೆ ಅಂತ ಕಟ್ತಿರೋ ಮನೆ. ಇದು ಬಿಡ್ಕಿನಹಳ್ಳಿಲಿ ನಾವು ಇದ್ದಿತ್ತು ಲೀಸಲ್ಲಿ. ಈಗ ಒಂದು ಪುಟ್ಟದಾಗಿ ಮನೆ ಕಟ್ಕೊಂಡು ಹೋಗೋಣ ಅಂತ ಡಿಸೈಡ್ ಆಗಿ ಅಮ್ಮಂಗೆ ಅಂತಲೇ ಮನೆ ಕಟ್ತಾ ಇದ್ದೀವಿ. ಇದು ನಮ್ಮೂರಲ್ಲಿರೋ ಅಂಥ ಆಂಜನೇಯ ಸ್ವಾಮಿ, ನಾಗಾಂಜನೇಯ ಅಂತ ದೇವರಿದು. ತುಂಬ ಶಕ್ತಿವಂತ ದೇವರು ಅಂತಲೇ ಹೇಳ್ಬೋದು ನಾಗಾಂಜನೇಯ. ಮತ್ತು ಇದು ಶನಿ ಆತ್ಮ ದೇವರು, ಮತ್ತು ರಾಮ ಸೀತಾ ಲಕ್ಷ್ಮಣನು ಕೂಡ ಇವಾಗ ತಂದಿದ್ದೀವಿ. ಹಾಗೆ ಅಲ್ಲಿ ಕರಳಮ್ಮ ಕೂಡ ಇದೆ. ನಮ್ಮೂರು ದೇವಸ್ಥಾನ ಹತ್ರನೇ ಗಂಗೆ ಪೂಜೆ. ಮುಂಚೆ ಎಲ್ಲ ಕೆರೆ ಹತ್ರ ಹೋಗ್ತಿದ್ವು, ಆದರೆ ಈಗ ಕೆರೆ ಹತ್ರ ಏನು ಹೋಗಲ್ಲ. ದೇವಸ್ಥಾನ ಹತ್ರನೇ ಬಾವಿ ಇರೋದ್ರಿಂದ ದೇವಸ್ಥಾನ ನೀರನ್ನೇ ನಾವು ಇಟ್ಕೊಂಡು ಗಂಗೆ ಪೂಜೆ ಮಾಡ್ತೀವಿ ದೇವಸ್ಥಾನ ಹತ್ರನೇ ಕೂತ್ಕೊಂಡು. ಮುಂಚೆ ಒಂದು ಮನೆ ಕಟ್ಟಿತ್ತು ಅಮ್ಮ, ಆ ಮನೆ ಮಾರಿಬಿಟ್ರು. ಆ ಮನೆ ಮಾರಿದಾಗಿಂದ ಈಗ ಇರೋ ಮನೆಯಲ್ಲೇ ನಾವು ಇರೋದು. ಹತ್ತತ್ರ ಒಂದು 25 ವರ್ಷದಿಂದ ಒಂದೇ ಮನೇಲಿದ್ದೀವಿ. ಸೊ ಹಂಗಾಗಿ ನಮಗಿದು ಒಂಥರ ಸ್ವಂತ ಮನೆ ಥರ ಪೂಜೆ ಮಾಡಿಕೊಂಡು ನಾವು ಅಲ್ಲಿ ಜಾಗದ ಹತ್ರ ಹೋಗ್ತೀವಿ. ಇಲ್ಲಿ ನಮ್ಮ ಅತ್ತೆದಿರು ಅಂದ್ರೆ ನಮ್ಮಮ್ಮನ ಅಣ್ಣ ತಮ್ಮನ ಹೆಂಡ್ತಿದಿರೋ ಅವರು ಅಣ್ಣ, ಅವರು ಕೂಡ ಬಂದಿದ್ದಾರೆ. ಕಳಸ ಹೊರಕ್ಕೆ ನಾವು 5 ಜನ ಮುತ್ತೈದೆಯರು, ಅಥವಾ 2 ಚಿಕ್ಕ ಮಕ್ಕಳು ಬೇಕಾಗಿರುತ್ತೆ. ಚಿಕ್ಕ ಮಕ್ಕಳು ಬೇಡ, 5 ಜನನೂ ಮುತ್ತೈದೆಯರೇ ಹೊರೋಣ ಅಂದ್ಬಿಟ್ಟು ಎಲ್ಲ ಹೊರಕ್ಕೆ ಅಂತ ಬಂದಿದ್ದೀವಿ. ಅಂದರೆ ತುಂಬ ಜನಕ್ಕೇನು ಹೇಳಿರಲಿಲ್ಲ ನೆಂಟರುಗಳಿಗೆ, ಸ್ವಲ್ಪ ಮನೆ ಪೂರ್ತಿ ಅಂದರೆ ಇಲ್ಲಿರೋರಿಗೆ ಅಷ್ಟೇ ಹೇಳ್ಕೊಂಡಿದ್ವು. ಅಂದರೆ ತುಂಬ ಚಿಕ್ಕ ಮನೆ ಕಟ್ಕೊಳ್ತಾ ಇರೋದು. ಅಮ್ಮ ಇರೋರೊಬ್ಬರಿಗೆ ಅನ್ನೋ ಕಾರಣಕ್ಕೋಸ್ಕರ ಚಿಕ್ಕ ಮನೆಯೇ ಕಟ್ತಾ ಇರೋದು. ಸ್ವಂತದ್ದು ಅಂತ ಒಂದು ಮನೆ ಇರಬೇಕಲ್ವಾ, ಹಾಗಾಗಿ. ಇನ್ನೊಂದು ವಿಡಿಯೋದಲ್ಲಿ ನಾವು ಅಲ್ಲಿ ಜಾಗದ ಹತ್ರ ಹೋಗಿ ಗುದ್ಲಿ ಪೂಜೆ ಐನಾರು ಕಳಸ ಎಲ್ಲ ಇಟ್ಟು ನಾವು ನನ್ನ ಮಕ್ಕಳು ಮತ್ತು ನನ್ನ ಗಂಡ ಕೂತ್ಕೊಂಡು ಪೂಜೆ ಮಾಡ್ತೀವಿ. ಆ ಒಂದು ಪೂರ್ತಿ ವಿಡಿಯೋನ ನಾನು ಎಡಿಟ್ ಮಾಡಿ ನಾಳೆ ಹಾಕ್ತೀನಿ. ಯಾರು ಮಿಸ್ ಮಾಡಿದೆ ನೋಡಿ. ಗುದ್ಲಿ ಪೂಜೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ಮಾತ್ರ. ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಖುಷಿ ಆಯಿತು. ಚಿಕ್ಕ ಜಾಗನೇ ನಮ್ಮದು ಹೇಳಬೇಕು ಅಂದರೆ. ಆ ಚಿಕ್ಕ ಜಾಗದಲ್ಲೇ ತುಂಬ ಚೆನ್ನಾಗಿ ನಮಗೆ ಗುದ್ಲಿ ಪೂಜೆನ ಮಾಡಿಕೊಟ್ಟಿದ್ದಾರೆ. ನನಗೆ ದಪ್ಪು ಕಳಸ ಮಧ್ಯದಲ್ಲಿ ಇದೆಯಲ್ಲ, ಆ ದಪ್ಪು ಕಳಸ ಹೊರಬೇಕು ಅಂತ ಹೇಳ್ತಿದ್ರೆ, ಬಟ್ ನನ್ನ ಕೈಲಿ ಆಗ್ತಿರ್ಲಿಲ್ಲ ಆ ದಪ್ಪು ಕಳಸ ಹೊರಕ್ಕೆ. ಹಾಗಾಗಿ ನಾನು ದಪ್ಪದ ಕಳಸನ ಹೊರಲಿಲ್ಲ. ಚಿಕ್ಕ ದಪ್ಪದ ಪಕ್ಕ ಇನ್ನೊಂದು ಸ್ವಲ್ಪ ದಪ್ಪ ಇರೋದು ಇದೆ ನೋಡಿ, ಆ ಕಳಸನ ಹೊರ್ತೀನಿ. 3 ಅಲ್ಲಿ ಒಂದೇ ಸಮ ಇರೋ ಅಂಥ ಕಳಸಗಳು. ಇನ್ನೆರಡು ಬಂದು ಒಂದು ಪೂರ ದೊಡ್ಡದು, ಇನ್ನೊಂದು ಸ್ವಲ್ಪ ದೊಡ್ಡದು. ಸೊ ನನಗೆ ಇನ್ನೊಂದು ಸ್ವಲ್ಪ ದೊಡ್ಡದಿರೋ ಅಂಥ ಕಳಸ ಕೊಡಿ, ನನಗೆ ಆಗಲ್ಲ ದಪ್ಪ ಕಳಸ ಹೊರಕ್ಕೆ ಅಂತ ಹೇಳ್ತೀನಿ. ಎಲ್ಲರೂ ನೀನು ಹೊರಬೇಕು ಮನೆ ಮಗಳು ಅಂತ
ಅಂತಾರೆ. ಬಟ್ ನನ್ನ ಕೈಲಿ ಆಗಲ್ಲ, ನಂಗೆ ತಲೆನೋವು ಬರುತ್ತೆ, ಕುತ್ತಿಗೆ ನೋವು ಬರುತ್ತೆ ಅಂತ ಅಂತೀನಿ. ದೇವ್ರ ಹತ್ರ ಗಂಗಮ್ಮನ ಹತ್ರ ಒಳ್ಳೇದು ಮಾಡು ಗಂಗಮ್ಮ ಅಂತೆಲ್ಲ ಕೇಳ್ಕೊತಿದ್ದೀವಿ. ಏನೇ ಒಂದು ನಾವು ಕಾರ್ಯ ಮಾಡಬೇಕು ಅಂದರೂ ಫಸ್ಟು ಗುದ್ಲಿ ಪೂಜೆ ಮಾಡಬೇಕು ಅಂದರೆ ಆಗಲಿ, ಅಥವಾ ಯಾವುದೇ ಒಂದು ಫಂಕ್ಷನ್ನೇ ಆಗಲಿ, ಮದುವೆನೇ ಆಗಲಿ, ಫಸ್ಟು ಗಂಗೆ ಪೂಜೆನ ಮಾಡಲೇಬೇಕು ಅನ್ನೋ ಒಂದು ರೂಲ್ಸು. ಇವರು ನಮ್ಮ ಚಿಕ್ಕ ಅತ್ತೆ, ಅಂದರೆ ಅಮ್ಮನ ತಮ್ಮನ ಹೆಂಡ್ತಿ. ಮಕ್ಕಳೆಲ್ಲ ಬರ್ತಿದ್ದಾರೆ, ಪೂಜೆ ಬಂದರು ಮಾಡಿ ಅಂತ ಅಂದೆ, ಆ ಕಾರಣಕ್ಕೋಸ್ಕರ ಬರ್ತಿದ್ದಾರೆ. ಮೊದಲಿಗೆ ಗಂಗೆ ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮದು. ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂದರೂ ಫಸ್ಟು ಗಂಗೆ ಪೂಜೆನ ಮಾಡಲೇಬೇಕು. ನಂತರ ಗಂಗೆ ಪೂಜೆನ ಮಾಡಿ ಅಲ್ಲಿ ಕಂಕಣ ಕೊಟ್ಟಿರ್ತಾರೆ, ಕಂಕಣ ಎಲ್ಲ ಕಟ್ಟಿಸ್ಕೊಂಡು ನಂತರ ನಾವು ಅಲ್ಲಿಂದ ಹೊರಡ್ತೀವಿ. ದೇವಸ್ಥಾನ ಸುತ್ತಿ ನಾವು ಹೊರಡ್ತೀವಿ. ಸೈಡ್ ಬಾ. ಏನ್ ಮಾಡು ಸೈಡು ಬಾರ್ಲ ಸಾರ ಮಾಡ್ಕೆ ಬಕ್ಕೆ ಒತ್ಕೊಳಗಿ ದಪ್ಪ ಒತ್ಕೋಬೇಕು, ಒತ್ಕೋತಾರ ಇನ್ನೊಬ್ರಲ್ಲಿ ಇಲ್ಲೇ ಎದರ ಕಣವ ಇನ್ನೂ 2 ಜನ ಹಿಂಗ ನಡ್ರಿ. ಅವ್ನ ಮಗಳು ಅವ್ರಂಗ ಬದಿಷ್ಟ ಅದನ್ನೇನು ಮಾಡ್ಬೇಡ. ಶೀತು ಆ ಪೆನ್ನು ಅದು ಆ ಕ್ಯಾಪ್ ಐತಲ್ಲ ಅದ್ರ ಮೇಲ್ಗಡೆ ಸಿಕ್ಸು. ಅದು ಮೊದ್ಲೇದು ಮೊದ್ಲೇ ಕ್ಯಾಪ್, ಅದೇ ಬ್ಲೂ ಕಲರ್ ಕ್ಯಾಪ್ ಮೇಲೆ ಸಿಕ್ಸ್ ಅದಲ್ಲ, ಇದು ಕ್ಯಾಪ್ ಐತಲ್ಲ ಅತ್ತೆ ಕಾಲ್ ಬರ್ತಿದೆ. ಯಾರವ ಗೊತ್ತಿಲ್ಲ, ನೇಮ್ ನೋಡು. ಶರತ್ತು ಕೊಡ ಮಾಡ
ಗಂಗೆ ಪೂಜೆ ನೋಡಿದ್ರಲ್ಲ, ದೇವಸ್ಥಾನ ರೌಂಡ್ ಹಾಕ್ತೀವಿ ಒಂದು ರೌಂಡು, ನಂತರ ಹೋಗ್ತೀವಿ. ಮೇನ್ ರೋಡಲ್ಲೇ ನಾವು ಹೋಗ್ಬೇಕಾಗಿರುತ್ತೆ. ನಮ್ಮದು ಸೈಟ್ ಹತ್ರಕ್ಕೆ ನಾವಿವಾಗ ಹೊರಡ್ತೀವಿ ಅಲ್ಲಿಂದ. ಇನ್ನೂ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಸ್ಕಿಪ್ಪು ಕೂಡ ಹಾಕಿರ್ತೀನಿ. ಅಲ್ಲಿ ಯಾವ್ದು ನಮ್ಮ ಹತ್ರ ಪೂಜೆ ಮಾಡಿಸ್ತಾರೆ ನಮ್ಮ ಕೈಲಿ, ಹೇಗೆಲ್ಲ ಗಂಗೆ ಪೂಜೆ ಆದಮೇಲೆ ಗುದ್ಲಿ ಪೂಜೆ ಮಾಡ್ತಾರೆ, ಪ್ರತಿಯೊಂದನ್ನು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಪೂರ ಸೆಂಡ್ ಮಾಡ್ತೀನಿ. ಎಲ್ಲರೂ ಸ್ಕಿಪ್ ಮಾಡದೆ ಪೂರ್ತಿಯಾಗೆ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಯಾರೂ ಮಿಸ್ ಮಾಡಬೇಡಿ, ಇನ್ನೊಂದು ವಿಡಿಯೋ ತುಂಬ ಚೆನ್ನಾಗಿದೆ, ಆ ವಿಡಿಯೋನೂ ಹಾಕ್ತೀನಿ. ಇಲ್ಲಿ ಒತ್ತಿರೋರು 3 ಜನ ನನ್ನ ಮತ್ತೆದಿರೇ ಆಗಿರ್ತಾರೆ. ಇನ್ನೊಬ್ಬಳು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು, ಪೂಜಾ ಅಂತ. ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಬಾಯ್.